ಆ, ವಿಶೇಷವಾಗಿರ್ತಕ್ಕಂಥ ದಿನ ಅಂತ ಹೇಳ್ಬೋದು. ಯಾಕಂತಂದ್ರೆ ರಾಮಲಿಂಗೇಶ್ವರ ಜಾತ್ರೆ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಆದಿಜಂಬುವನ ಪೂಜೆ ಸ್ಟಾರ್ಟ್ ಆದ್ಮೇಲೆ ನಮ್ಮ ರಾಮಲಿಂಗೇಶ್ವರನ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಯಥಾ ಪ್ರಕಾರ ಕೂಡ ಇಲ್ಲಿ ಪೂಜೆ ಆದ್ಮೇಲೆ ನಾಳೆಯಿಂದ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ನಾನು ಮತ್ತು ನಮ್ಮ ಸಂಸದರು ಮತ್ತು ಎಲ್ಲ ಸೇರಿ ಕೂಡ ಈ ಒಂದು ಆದಿಜಂಬುವನ ಪೂಜೆಗೆ ಬಂದು ಸ್ವಾಮಿ ಹತ್ರ ಕೇಳ್ಕೊಂಡು ಏನು ಅಡಚಣೆ ಆಗದೆ ಲಕ್ಷಾಂತರ ಜನ ಬರ್ತಕ್ಕಂತ ಈ ಒಂದು ಜಾತ್ರೆಗೆ ಏನು ತೊಂದರೆ ಆಗದಂಗೆ ನಡ್ಸ್ಕೊಡಪ್ಪ ಅಂತ ಕೇಳ್ಕೊಂಡು ಹೋಗ್ತಾ ಇದೀವಿ. ಈ ಆದಿಜಂಬುವನ ಒಂದು ಪುರಾತನ ಕಾಲದಿಂದ ಕೂಡ ಇರತಕ್ಕಂಥ ದೇವಸ್ಥಾನ ಇದು. ಬಾರಿ ತುಂಬಾ ವಿಜೃಂಭಣೆಯಿಂದ ಸತ್ಯಾಂಶ ಇರತಕ್ಕಂಥ ದೇವಸ್ಥಾನ ಇದು. ಸೊ ಅದರಿಂದ ನಾನು ಮತ್ತು ನಮ್ಮ ಸಂಸದರು ಬಂದು ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಈಗಾಗಲೇ ಲೇಟ್ ಆಗಿದೆ, ಸೊ ಅದಕ್ಕೆ ಕ್ಷಮೆ ಇರಲಿ ಅಂತ ಕೇಳ್ತಾ ನಾಳೆಯಿಂದ ಜಾತ್ರೆ ಸ್ಟಾರ್ಟ್ ಆಗ್ತದೆ. ತುಂಬಾ ವೈಭವೀಕರಣ. ಆಂಧ್ರ, ತಮಿಳುನಾಡು, ಕರ್ನಾಟಕ ಇವತ್ತಿಂದನೇ 3 ಸ್ಟೇಟ್ ಇಂದ ಕೂಡ ಲಕ್ಷಾಂತರ ಜನ ಬರ್ತಕ್ಕಂತ ಒಂದು ರಾಸುಗಳ ಜಾತ್ರೆ ನಮ್ದು ರಾಮಲಿಂಗೇಶ್ವರನ ಜಾತ್ರೆ. ಸೊ ಅದರಿಂದ ಸಕ್ಸಸ್ ಆಗ್ಲಿ, ಒಳ್ಳೇದಾಗ್ಲಿ, ಒಳಿತಾಗ್ಲಿ, ಎಲ್ರಿಗೂ ಶುಭವಾಗ್ಲಿ ಅಂತ ಕೇಳ್ತೀನಿ. ಏನು ಇವತ್ತು ಆದಿ ಜಾಂಬವಂತ ಆಶೀರ್ವಾದ ಪಡೆಯಕ್ಕೆ ಇಲ್ಲಿ ಆವಣಿಯಲ್ಲಿ ಇರೋ ಎಲ್ಲ ಭಕ್ತಾದಿಗಳು ಹೇಳಿದಾಗ ನಾನು ಮತ್ತೆ ಶಾಸಕರು ಇಬ್ರು ಬಂದಿದ್ದೀವಿ. ಇಲ್ಲಿ ಆ ದೇವರ ಕೃಪೆಯಿಂದ ಎಲ್ಲ ಒಳ್ಳೇದಾಗ್ಲಿ. ಏನು ಜಾತ್ರೆ 5 ದಿನ ನಡೆಯುತ್ತೆ, 10 ದಿನ ಏನು ನಡೆಯುತ್ತೋ ಎಲ್ಲ ಒಳ್ಳೇದಾಗ್ಲಿ ಅಂತ ಶಾಸಕರು ಹೇಳ್ದಂಗೆ ಏನು ಅಡಚಣೆ ಆಗದೆ ಎಲ್ಲ ಒಳ್ಳೇದಾಗ್ಲಿ. ಇಲ್ಲಂದ್ರೆ 3 ಸ್ಟೇಟ್ಸ್ ಇಂದ ಬರ್ತದೆ, ಆಂಧ್ರ, ತಮಿಳುನಾಡು, ಕರ್ನಾಟಕ ಎಲ್ಲ ಎಲ್ಲರಿಗೂ ಒಳ್ಳೇದಾಗ್ಲಿ. ಆ ದೇವರ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.